ಲಿಂಗಾಯತ ಪಂಚಮಸಾಲಿ 2A ಹೋರಾಟದಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಹೋರಾಟದಲ್ಲಿ ಪಾಲ್ಗೊಂಡಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇವತ್ತಿನ ದಿನ ಏನು ಕೂಡಲ ಸಂಗಮದ ಪಂಚಮಸಾಲಿ ಪೀಠದಿಂದ ಏನು ಟ್ರಸ್ಟ್ನವರು ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡಲ ಸಂಗಮದ ಏನು ಒಂದು ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಸ್ವಾಮೀಜಿಯವರು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಏನು ವಿಚಾರವಾಗಿ ಮಾತನಾಡಿದ್ದಾರೆ, ಯಾಕೆ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಮಾತಾಡಿಸಿ ತಿಳಿಯೋಣ. ನಮಸ್ಕಾರ ಸ್ವಾಮೀಜಿ. ಏನು ನಿನ್ನೆ ನಡೆದಂಥ ಕೂಡಲ ಸಂಗಮ ಟ್ರಸ್ಟ್ನವರು ತಮ್ಮನ್ನು ಟ್ರಸ್ಟ್ನಿಂದ ಉಚ್ಚಾಟನೆ ಮಾಡಿದಂಥ ಒಂದು ಘಟನೆ ನಡೆದಿದೆ, ಇದಕ್ಕೆ ಏನು ಹೇಳ್ತೀರಿ ಸ್ವಾಮೀಜಿ? ಟ್ರಸ್ಟಿಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ನನ್ನ ಪೀಠಕ್ಕೆ ಆಶ್ರಯವನ್ನು ಕೊಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅವರಾಗೆ ಮಾಡ್ಕೊಂಡಿರ್ತಕ್ಕಂಥ ಟ್ರಸ್ಟು. ಅದು ಕೆಲವೇ ಜನರ ಟ್ರಸ್ಟ್, ಅದು ಇಡೀ ಸಮುದಾಯದ ಟ್ರಸ್ಟ್ ಅಲ್ಲ. ಟ್ರಸ್ಟಿಗಿಂತ ಭಾಳ ದೊಡ್ಡದು ಸಮಾಜರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ರಿದ್ದೀನಿ. ನನ್ನನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಜಗತ್ತಿನಲ್ಲಿ ಯಾರಿಗಿಲ್ಲ, ಯಾವುದೇ ಗುರುಗಳಾಗಿರಲಿ. ಒಂದು ಸರಿ ಗುರುಗಳಾದನಪ್ಪ ಅಂದರೆ ಅವರು ಉಚ್ಚಾಟನೆ ಮಾಡೋ ಅಧಿಕಾರ ಅದು ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಭಕ್ತರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಇಷ್ಟ ಇಲ್ಲ, ಆ ಟ್ರಸ್ಟ್ನರಿಗೆ ಇಷ್ಟ ಇಲ್ಲಪ್ಪ ಅಂತಂದರೆ ಅವ್ರ ಆಸ್ತಿ, ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ. ನನ್ನ ಪೀಠ ಸ್ವತಂತ್ರವಾಗಿರ್ತಕ್ಕಂಥ ಪೀಠವನ್ನು ಭಕ್ತ ಸಮಕ್ಷಮದಲ್ಲಿ ಸಂಘಟಿಸುವ ಪ್ರಯತ್ನವನ್ನು ಅದನ್ನು ಗಟ್ಟಿಯಾಗಿ ಕಟ್ಟುವ ಕೆಲಸ ನಾನು ಮಾಡ್ತೀನಿ. ಸ್ವಾಮೀಜಿಯವರು, ನಿಮ್ಮನ್ನು ಉಚ್ಚಾಟನೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನಾಗಿರ್ಬೋದು? ಏನಿಲ್ಲ, ಕಳೆದ 2D ಮೀಸಲಾತಿಯನ್ನು ಘೋಷಣೆ ಮಾಡಿದ ಮೇಲೆ ಅವತ್ತಿಂದ ಅದನ್ನು ಒಪ್ಕೋಬೇಡ್ರಿ ಅಂತಂದರು. ನನಗೆ ಇಷ್ಟು ಹೋರಾಟ ಮಾಡೋದಕ್ಕೆ ಇಷ್ಟಾರು ಕೊಟ್ಲಂತ ಒಪ್ಕೊಂಡೆ. ಅಲ್ಲಿಂದ ವಿನಾಕಾರಣ ಕಿರುಕುಳ ಆಯಿತು. ಹೋರಾಟ ಮುಂದುವರಿಸ್ಬೇಡ್ರಿ ಅಂದರು. ಹೋರಾಟ ಮುಂದುವರಿಸಿದೆ. ಹಾಗಾಗಿ ಕೊನೆಗೆ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಮಾಡಿಸಿದರು, ಎಲ್ಲ ಮಾಡಿದರು. ಹಾಗಾಗಿ ನಾನು ಹೋರಾಟ ಮುಂದುವರಿಸಿದ್ದು ಮತ್ತು ಕೆಲವರು ಹೋರಾಟದಲ್ಲಿದ್ದಂಥ ವ್ಯಕ್ತಿಗಳು ಅನ್ಯಾಯವಾದಾಗ ಅವ್ರ ಪರವಾಗಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥದ್ದು ಕೆಲವರು ಸಹಿಸೋಕ್ಕಾಗಿಲ್ಲ. ಹಾಗಾಗಿ ನಾನು ಎಲ್ಲ ಭಿನ್ನಾಭಿಪ್ರಾಯಗಳು ಕೂಡ್ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಿರ್ಬೋದು. ಆ ಕಾರಣಕ್ಕಳುವಂಥದ್ದು ಆ ಉಚ್ಚಾಟನೆಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ಸ್ವಾಮೀಜಿ, ನೀವು ಹಿಂಗೆ ಹೇಳ್ತೀರಿ, ಅವ್ರು ಏನು ಹೇಳಿದ್ದೇನಂತಂದರೆ ನಮ್ಮ ಪೀಠದ ಒಂದು ನಿರ್ಣಯಗಳ ವಿರುದ್ಧವಾಗಿ ಅವರು ಹೇಳಿಕೆಗಳನ್ನ ಕೊಡುವಂಥದ್ದಾಗಿರ್ಬೋದು, ಜೊತೆಗೆ ಅವರು ಅಕ್ರಮವಾಗಿ ಆಸ್ತಿಯನ್ನು ಗಳಿಸಿದ್ದಾರೆ, ಬೇರೆ ಬೇರೆ ಕಡೆ ಆಸ್ತಿಯನ್ನು ಗಳಿಸಿದ್ದಾರೆ. ಆ ವಿಚಾರಕ್ಕೋಸ್ಕರ ಅವರನ್ನು ನಮ್ಮ ಟ್ರಸ್ಟ್ನಿಂದ ಏನು ಉಚ್ಚಾಟನೆ ಮಾಡ್ತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ. ಇದಕ್ಕೇನು ಹೇಳ್ತೀರಿ ಸ್ವಾಮೀಜಿ? ನೋಡ್ರಿ, ನಾನು ಎಲ್ಲಿ ಯಾವುದೋ ಆಸ್ತಿಯನ್ನು ಭಕ್ತರ ದುಡ್ಡು ಪಡ್ಕೊಂಡು ಯಾವ ಆಸ್ತಿಯನ್ನು ಮಾಡಿಲ್ಲ. ಭಕ್ತರು ತಾವಾಗಿಯೇ ದಾವಣಗೆರೆಯಲ್ಲಿ ದಾನ ಕೊಟ್ಟಿದ್ದಾರೆ, ಭಾಳ 20 ಗುಂಟೆ. ಇಲ್ಲಿ ಕೂಡಲ ಸಮಯದಲ್ಲಿ ನನ್ನ ಪೀಠವನ್ನು ಕಟ್ಟಲಿಕ್ಕೋಸ್ಕರವಾಗಿ ಭೂಮಿ ನಮ್ಮ ಹೆಸರು ಮಾಡ್ತೇವೆ ಅಂತಂದಾಗ ರೈತ ಅಂತ ಇರಬೇಕಾಗಿತ್ತು. ಆ ವಜಕ್ಕೆ 13 ಗುಂಟೆ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಭಕ್ತರು ದುಡ್ಡು ಇಸ್ಕೊಂಡು ಆಸ್ತಿಯನ್ನು ಮಾಡೋಕ್ಕೋಗಿಲ್ಲ, ಅಕ್ರಮ ಆಸ್ತಿ ಪಾಸ್ತಿಯನ್ನು ಮಾಡೋಕ್ಕೋಗಿಲ್ಲ. ಇದುವರೆಗೂ ನನ್ನ ಸ್ವಂತ ಶಕ್ತಿಯಿಂದ ಭಕ್ತರು ಕೊಟ್ಟಂಥ ಪಾದ ಕಾಣಿಕೆಯಿಂದನೇ ಇದುವರೆಗೂ ಸಮಾಜ ಕಟ್ಟೇನಿ, ಪೀಠ ಬೆಳೆಸೀನಿ, ಸಂಘಟನೆ ಮಾಡೀನಿ. ಹಾಗಾಗಿ ವಿನಾಕಾರಣ ನಿರಾಧಾರವಂತ ಆರೋಪಗಳು ಮಾಡ್ತಾರೆ, ಅದೆಲ್ಲವೂ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ. ಸ್ವಾಮೀಜಿ, ಈಗ ನಿಮ್ಮ ಸಮಾಜ ಬಹಳಷ್ಟು ದೊಡ್ಡದನ್ನುವಂಥದ್ದು ನೀವೇ ಹೇಳಿದಿರಿ. ಸಾಕಷ್ಟು ಹೋರಾಟಗಳಲ್ಲಿ ಕೂಡ ಭಕ್ತರನ್ನು ಒಗ್ಗೂಡುವಂಥ ಕೆಲಸ ಮಾಡಿದಿರಿ, ಸಮಾಜವನ್ನು ಒಗ್ಗೂಡುವಂಥ ಕೆಲಸ ಮಾಡಿದಿರಿ. ಇವತ್ತಿನ ದಿವಸ ಮುಂದಿನ ನಡೆ ಏನು? ನಿಮ್ಮನ್ನು ಟ್ರಸ್ಟ್ನಿಂದ ಈಗಾಗಲೇ ಪೀಠದಿಂದ ಹೊರಗೆ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಮುಂದಿನ ನಿಮ್ಮ ನಡೆಯನ್ನು ಭಕ್ತರಿಗೆ ನೀವೇನು ಹೇಳ್ತೀರಿ? ನೋಡ್ರಿ, ಆ ಟ್ರಸ್ಟಿಗೆ ಸಂಬಂಧಪಟ್ಟದಿಂದ ಭೂಮಿಯಿಂದ ನನಗೆ ಅವರು ಭೂಮಿಯಿಂದ ಹೊರಗಡೆ ನಿಲ್ಲಿಸಿರ್ಬೋದು, ಅದು ಜನರ ಹೃದಯದಿಂದ ನಿಲ್ಲಿಸ್ಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಜನರ ಹೃದಯ ಶಾಶ್ವತ ಉಳ್ಕೊಂಡಿದ್ದೀನಿ. ಜನರ ಹೃದಯ ನನ್ನ ಪೀಠ, ಅದು ಕೂಡಲ ಸಂಗಮ. ಆ ಕೂಡಲ ಸಂಗಮ ಮೂಲ ಪೀಠ. ಆ ಪೀಠಕ್ಕೂ ಅವ್ರ ಟ್ರಸ್ಟಿಗೂ ಯಾವುದೂ ಸಂಬಂಧವಿಲ್ಲ. ನನ್ನ ಉಚ್ಚಾಟನೆ ಮಾಡುವ ಅಧಿಕಾರ ಯಾರಿಗೂ ಮುಂಚೆ ಹೇಳಿರಲ್ಲ. ಆ ರೀತಿ ಭಕ್ತರ ಅಂತಿಮ ತೀರ್ಮಾನ ಕೆಲವೇ ದಿನಗಳಲ್ಲಿ ಗಣ್ಯ ವ್ಯಕ್ತಿಗಳ ಸಭೆ ಕರೆದು ಆಮೇಲೆ ಭಕ್ತಗಳ ಸಭೆ ಕರ್ಕೊಂಡು ನನ್ನ ಭಕ್ತರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಅಲ್ಲ, ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ, ಜೊತೆಗೆ ಎಲ್ಲಿ ಮತ್ತೆ ಈ ಭಕ್ತರು ಹೇಳಿದಾಗೆ ಎಲ್ಲಿ ನಿಮ್ಮ ಒಂದು ಪೀಠವನ್ನು ಸ್ಥಾಪನೆ ಮಾಡ್ತೀರಿ ಅನ್ನುವಂಥದ್ದು ಕೂಡ ಬಹಳಷ್ಟು ಭಕ್ತರಲ್ಲಿ ಒಂದು ಗೊಂದಲ ಇದೆ. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸ್ವಾಮಿ? ಪೀಠವನ್ನು ಕೂಡಲ ಸಮಯದಲ್ಲಿ 2008 ಸ್ಥಾಪನೆ ಮಾಡಿಬಿಟ್ಟೇನೆ. ಆ ಪೀಠಕ್ಕೆ ಆಶ್ರಯ ಇಸ್ಕೊಂಡಿದ್ದೆ ಅವ್ರ ಟ್ರಸ್ಟ್ನಲ್ಲಿ. ಆಗ ಅವ್ರು ಬೇಡಪ್ಪ ಅಂದರೆ ಬೇರೆ ಕಡೆ ನಾನು ಸ್ಥಳಾಂತರ ಮಾಡಿಕೊಂಡು ಪೀಠವನ್ನು ಕಟ್ತೀನಿ. ಇದಿಷ್ಟು ಏನು ಜಯಮೃತ್ಯುಂಜಯ ಸ್ವಾಮೀಜಿಯವರ ಮಾತಾಗಿದೆ. ಏನಂತಂದರೆ ಇವತ್ತಿನ ದಿನ ಸಾಕಷ್ಟು ಭಕ್ತರು ಕೂಡ ಇವತ್ತಿನ ದಿವಸ ನಮ್ಮ ಹಿಂದಿದ್ದಾರೆ. ಆ ಭಕ್ತರ ಅನುಕೂಲಕ್ಕಾಗಿ ನಾ ಪೀಠವನ್ನು ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲೇ ಸ್ಥಾಪನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಜಯಮೃತ್ಯುಂಜಯ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.
ಲಿಂಗಾಯತ ಪಂಚಮಸಾಲಿ 2A ಹೋರಾಟದಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಹೋರಾಟದಲ್ಲಿ ಪಾಲ್ಗೊಂಡಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇವತ್ತಿನ ದಿನ ಏನು ಕೂಡಲ ಸಂಗಮದ ಪಂಚಮಸಾಲಿ ಪೀಠದಿಂದ ಏನು ಟ್ರಸ್ಟ್ನವರು ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡಲ ಸಂಗಮದ ಏನು ಒಂದು ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಸ್ವಾಮೀಜಿಯವರು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಏನು ವಿಚಾರವಾಗಿ ಮಾತನಾಡಿದ್ದಾರೆ, ಯಾಕೆ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದನ್ನು ನೇರವಾಗಿ ಅವರನ್ನೇ ಮಾತಾಡಿಸಿ ತಿಳಿಯೋಣ. ನಮಸ್ಕಾರ ಸ್ವಾಮೀಜಿ. ಏನು ನಿನ್ನೆ ನಡೆದಂಥ ಕೂಡಲ ಸಂಗಮ ಟ್ರಸ್ಟ್ನವರು ತಮ್ಮನ್ನು ಟ್ರಸ್ಟ್ನಿಂದ ಉಚ್ಚಾಟನೆ ಮಾಡಿದಂಥ ಒಂದು ಘಟನೆ ನಡೆದಿದೆ, ಇದಕ್ಕೆ ಏನು ಹೇಳ್ತೀರಿ ಸ್ವಾಮೀಜಿ? ಟ್ರಸ್ಟಿಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ನನ್ನ ಪೀಠಕ್ಕೆ ಆಶ್ರಯವನ್ನು ಕೊಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅವರಾಗೆ ಮಾಡ್ಕೊಂಡಿರ್ತಕ್ಕಂಥ ಟ್ರಸ್ಟು. ಅದು ಕೆಲವೇ ಜನರ ಟ್ರಸ್ಟ್, ಅದು ಇಡೀ ಸಮುದಾಯದ ಟ್ರಸ್ಟ್ ಅಲ್ಲ. ಟ್ರಸ್ಟಿಗಿಂತ ಭಾಳ ದೊಡ್ಡದು ಸಮಾಜರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ರಿದ್ದೀನಿ. ನನ್ನನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಜಗತ್ತಿನಲ್ಲಿ ಯಾರಿಗಿಲ್ಲ, ಯಾವುದೇ ಗುರುಗಳಾಗಿರಲಿ. ಒಂದು ಸರಿ ಗುರುಗಳಾದನಪ್ಪ ಅಂದರೆ ಅವರು ಉಚ್ಚಾಟನೆ ಮಾಡೋ ಅಧಿಕಾರ ಅದು ಭಗವಂತನ ಸ್ವರೂಪವಾಗಿರ್ತಕ್ಕಂಥ ಭಕ್ತರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಇಷ್ಟ ಇಲ್ಲ, ಆ ಟ್ರಸ್ಟ್ನರಿಗೆ ಇಷ್ಟ ಇಲ್ಲಪ್ಪ ಅಂತಂದರೆ ಅವ್ರ ಆಸ್ತಿ, ಅವ್ರ ಭೂಮಿ ಅವ್ರು ಹಿಡ್ಕೊಳ್ಳಿ. ನನ್ನ ಪೀಠ ಸ್ವತಂತ್ರವಾಗೈತಿ. ಸ್ವತಂತ್ರವಾಗಿರ್ತಕ್ಕಂಥ ಪೀಠವನ್ನು ಭಕ್ತರ ಸಮಕ್ಷಮದಲ್ಲಿ ಸಂಘಟಿಸುವ ಪ್ರಯತ್ನವನ್ನು ಅದನ್ನು ಗಟ್ಟಿಯಾಗಿ ಕಟ್ಟುವ ಕೆಲಸ ನಾನು ಮಾಡ್ತೀನಿ. ಸ್ವಾಮೀಜಿಯವರು ನಿಮ್ಮನ್ನು ಉಚ್ಚಾಟನೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಆಗಿರ್ಬೋದು? ಏನಿಲ್ಲ, ಕಳೆದ 2D ಮೀಸಲಾತಿಯನ್ನು ಘೋಷಣೆ ಮಾಡಿದ ಮೇಲೆ ಅವತ್ತಿಂದ ಅದನ್ನು ಒಪ್ಕೋಬೇಡ್ರಿ ಅಂತಂದರು. ನಾನು ಇಷ್ಟು ಹೋರಾಟ ಮಾಡೋದಕ್ಕೆ ಇಷ್ಟಾರು ಕೊಟ್ಟಲು ಅಂತ ಒಪ್ಕೊಂಡೆ. ಅಲ್ಲಿಂದ ವಿನಾಕಾರಣ ಕಿರುಕುಳ ಆಯಿತು. ಹೋರಾಟ ಮುಂದುವರಿಸ್ಬೇಡ್ರಿ ಅಂದರು. ಹೋರಾಟ ಮುಂದುವರಿಸಿದೆ. ಹಾಗಾಗಿ ಕೊನೆಗೆ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ರು, ಎಲ್ಲ ಮಾಡಿದರು. ಹಾಗಾಗಿ ನಾನು ಹೋರಾಟ ಮುಂದುವರಿಸಿದ್ದು ಮತ್ತು ಕೆಲವರು ಹೋರಾಟದಲ್ಲಿದ್ದಂಥ ವ್ಯಕ್ತಿಗಳು ಅನ್ಯಾಯವಾದಾಗ ಅವ್ರ ಪರವಾಗಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥದ್ದು ಕೆಲವರು ಸಹಿಸೋಕ್ಕಾಗಿಲ್ಲ. ಹಾಗಾಗಿ ನಾನು ಎಲ್ಲ ಭಿನ್ನಾಭಿಪ್ರಾಯ ಕೂಡ್ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಿರ್ಬೋದು. ಆ ಕಾರಣಕ್ಕೊಳ್ಳುವಂಥದ್ದು ಆ ಉಚ್ಚಾಟನೆಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ಸ್ವಾಮೀಜಿ, ನೀವು ಹಿಂಗೆ ಹೇಳ್ತೀರಿ, ಅವ್ರು ಏನು ಹೇಳಿದ್ದೇನಂತಂದರೆ ನಮ್ಮ ಪೀಠದ ಒಂದು ನಿರ್ಣಯಗಳ ವಿರುದ್ಧವಾಗಿ ಅವರು ಹೇಳಿಕೆಗಳನ್ನ ಕೊಡುವಂಥದ್ದಾಗಿರ್ಬೋದು, ಜೊತೆಗೆ ಅವರು ಅಕ್ರಮವಾಗಿ ಆಸ್ತಿಯನ್ನು ಗಳಿಸಿದ್ದಾರೆ, ಬೇರೆ ಬೇರೆ ಕಡೆ ಆಸ್ತಿಯನ್ನು ಗಳಿಸಿದ್ದಾರೆ. ಆ ವಿಚಾರಕ್ಕೋಸ್ಕರ ಅವರನ್ನು ನಮ್ಮ ಟ್ರಸ್ಟ್ನಿಂದ ಏನು ಉಚ್ಚಾಟನೆ ಮಾಡ್ತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ. ಇದಕ್ಕೇನು ಹೇಳ್ತೀರಿ ಸ್ವಾಮೀಜಿ? ನೋಡ್ರಿ, ನಾನು ಎಲ್ಲಿ ಯಾವುದೋ ಆಸ್ತಿಯನ್ನು ಭಕ್ತರ ದುಡ್ಡು ಪಡ್ಕೊಂಡು ಯಾವ ಆಸ್ತಿಯನ್ನು ಮಾಡಿಲ್ಲ. ಭಕ್ತರು ತಾವಾಗಿಯೇ ದಾವಣಗೆರೆಯಲ್ಲಿ ದಾನ ಕೊಟ್ಟಿದ್ದಾರೆ, ಭಾಳ 20 ಗುಂಟೆ. ಇಲ್ಲಿ ಕೂಡಲ ಸಮಯದಲ್ಲಿ ನನ್ನ ಪೀಠವನ್ನು ಕಟ್ಟಲಿಕ್ಕೋಸ್ಕರವಾಗಿ ಭೂಮಿ ನಮ್ಮ ಹೆಸರು ಮಾಡ್ತೇವೆ ಅಂತಂದಾಗ ರೈತ ಅಂತ ಇರಬೇಕಾಗಿತ್ತು. ಆ ವಜಕ್ಕೆ 13 ಗುಂಟೆ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಭಕ್ತರು ದುಡ್ಡು ಇಸ್ಕೊಂಡು ಆಸ್ತಿಯನ್ನು ಮಾಡೋಕ್ಕೋಗಿಲ್ಲ, ಅಕ್ರಮ ಆಸ್ತಿ ಪಾಸ್ತಿಯನ್ನು ಮಾಡೋಕ್ಕೋಗಿಲ್ಲ. ಇದುವರೆಗೂ ನನ್ನ ಸ್ವಂತ ಶಕ್ತಿಯಿಂದ ಭಕ್ತರು ಕೊಟ್ಟಂಥ ಪಾದ ಕಾಣಿಕೆಯಿಂದನೇ ಇದುವರೆಗೂ ಸಮಾಜ ಕಟ್ಟೇನಿ, ಪೀಠ ಬೆಳೆಸೀನಿ, ಸಂಘಟನೆ ಮಾಡೀನಿ. ಹಾಗಾಗಿ ವಿನಾಕಾರಣ ನಿರಾಧಾರವಂತ ಆರೋಪಗಳು ಮಾಡ್ತಾರೆ, ಅದೆಲ್ಲವೂ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ. ಸ್ವಾಮೀಜಿ, ಈಗ ನಿಮ್ಮ ಸಮಾಜ ಬಹಳಷ್ಟು ದೊಡ್ಡದನ್ನುವಂಥದ್ದು ನೀವೇ ಹೇಳಿದಿರಿ. ಸಾಕಷ್ಟು ಹೋರಾಟಗಳಲ್ಲಿ ಕೂಡ ಭಕ್ತರನ್ನು ಒಗ್ಗೂಡುವಂಥ ಕೆಲಸ ಮಾಡಿದಿರಿ, ಸಮಾಜವನ್ನು ಒಗ್ಗೂಡುವಂಥ ಕೆಲಸ ಮಾಡಿದಿರಿ. ಇವತ್ತಿನ ದಿವಸ ಮುಂದಿನ ನಡೆ ಏನು? ನಿಮ್ಮನ್ನು ಟ್ರಸ್ಟ್ನಿಂದ ಈಗಾಗಲೇ ಪೀಠದಿಂದ ಹೊರಗೆ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಮುಂದಿನ ನಿಮ್ಮ ನಡೆಯನ್ನು ಭಕ್ತರಿಗೆ ನೀವೇನು ಹೇಳ್ತೀರಿ? ಆ ಟ್ರಸ್ಟಿಗೆ ಸಂಬಂಧಪಟ್ಟದಿಂದ ಭೂಮಿಯಿಂದ ನನಗೆ ಅವರು ಭೂಮಿಯಿಂದ ಹೊರಗಡೆ ನಿಲ್ಲಿಸಿರ್ಬೋದು. ಅದು ಜನರ ಹೃದಯದಿಂದ ನಿಲ್ಲಿಸ್ಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಜನರ ಹೃದಯ ಶಾಶ್ವತ ಉಳ್ಕೊಂಡಿದ್ದೀನಿ. ಜನರ ಹೃದಯ ನನ್ನ ಪೀಠ, ಅದು ಕೂಡಲ ಸಂಗಮ. ಆ ಕೂಡಲ ಸಂಗಮ ಮೂಲ ಪೀಠ. ಆ ಪೀಠಕ್ಕೂ ಅವ್ರ ಟ್ರಸ್ಟಿಗೂ ಯಾವುದೂ ಸಂಬಂಧವಿಲ್ಲ. ನನ್ನ ಉಚ್ಚಾಟನೆ ಮಾಡುವ ಅಧಿಕಾರ ಯಾರಿಗೂ ಮುಂಚೆ ಹೇಳಿರಲ್ಲ. ಆ ರೀತಿ ಭಕ್ತರ ಅಂತಿಮ ತೀರ್ಮಾನ ಕೆಲವೇ ದಿನಗಳಲ್ಲಿ ಗಣ್ಯ ವ್ಯಕ್ತಿಗಳ ಸಭೆ ಕರೆದು ಆಮೇಲೆ ಭಕ್ತಗಳ ಸಭೆ ಕರ್ಕೊಂಡು ನನ್ನ ಭಕ್ತರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಅಲ್ಲ, ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ, ಜೊತೆಗೆ ಎಲ್ಲಿ ಮತ್ತೆ ಈ ಭಕ್ತರು ಹೇಳಿದಾಗೆ ಎಲ್ಲಿ ನಿಮ್ಮ ಒಂದು ಪೀಠವನ್ನು ಸ್ಥಾಪನೆ ಮಾಡ್ತೀರಿ ಅನ್ನುವಂಥದ್ದು ಕೂಡ ಬಹಳಷ್ಟು ಭಕ್ತರಲ್ಲಿ ಒಂದು ಗೊಂದಲ ಇದೆ. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸ್ವಾಮಿ? ಪೀಠವನ್ನು ಕೂಡಲ ಸಮಯದಲ್ಲಿ 2008ನೇ ಸ್ಥಾಪನೆ ಮಾಡಿಬಿಟ್ಟೇನೆ. ಆ ಪೀಠಕ್ಕೆ ಆಶ್ರಯ ಇಸ್ಕೊಂಡಿದ್ದೆ ಅವ್ರ ಟ್ರಸ್ಟ್ನಲ್ಲಿ. ಆಗ ಅವ್ರು ಬೇಡಪ್ಪ ಅಂದರೆ ಬೇರೆ ಕಡೆ ನಾನು ಸ್ಥಳಾಂತರ ಮಾಡಿಕೊಂಡು ಪೀಠವನ್ನು ಕಟ್ತೀನಿ. ಇದಿಷ್ಟು ಏನು ಜಯಮೃತ್ಯುಂಜಯ ಸ್ವಾಮೀಜಿಯವರ ಮಾತಾಗಿದೆ. ಏನಂತಂದರೆ ಇವತ್ತಿನ ದಿನ ಸಾಕಷ್ಟು ಭಕ್ತರು ಕೂಡ ಇವತ್ತಿನ ದಿವಸ ನಮ್ಮ ಹಿಂದಿದ್ದಾರೆ. ಆ ಭಕ್ತರ ಅನುಕೂಲಕ್ಕಾಗಿ ನಾ ಪೀಠವನ್ನು ಅವರು ಎಲ್ಲಿ ಹೇಳ್ತಾರೆ ಅಲ್ಲೇ ಸ್ಥಾಪನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಜಯಮೃತ್ಯುಂಜಯ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.